ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಕರ್ನಾಟಕದ ಗ್ರಾಮೀಣ ಭಾಗದ ಜನತೆಗೆ ರಾಜ್ಯ ಸರ್ಕಾರವು ನೀಡಿರುವ ಭರ್ಜರಿ ಸಿಹಿ ಸುದ್ದಿ. ಈ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಆಸ್ತಿ ಅನುಮೋದನೆಯ ಹಕ್ಕನ್ನು ನೀಡಿರುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇನ್ನು ಗ್ರಾಮ ಪಂಚಾಯಿತಿಗಳಲ್ಲೇ ಸಬ್ ರಿಜಿಸ್ಟ್ರಾರ್ ಆಫೀಸ್ ಸೇವೆ. ಇಡೀ ಕರ್ನಾಟಕದ ಗ್ರಾಮೀಣ ಜನತೆಗೆ ರಾಜ್ಯ ಸರ್ಕಾರವು ಮಹತ್ವದ ಗುಡ್ ನ್ಯೂಸ್ ನೀಡಿದೆ. ಇನ್ನು ಮುಂದೆ ಗ್ರಾಮ ಪಂಚಾಯಿತಿಗಳೇ ಸಬ್ ರಿಜಿಸ್ಟ್ರಾರ್ ಆಫೀಸುಗಳಂತೆ ಕಾರ್ಯನಿರ್ವಹಿಸಲಿವೆ. ಆಸ್ತಿಗಳ ಅನುಮೋದನೆಗಾಗಿ ಗ್ರಾಮೀಣ ಜನರು ಕಚೇರಿಗಳಿಂದ ಕಚೇರಿಗಳಿಗೆ ಅಲೆಯುವುದನ್ನು ಇನ್ನು ಮುಂದೆ ತಪ್ಪಲಿದೆ. ಇದರಲ್ಲಿ ಪ್ರಮುಖವಾದ ಬದಲಾವಣೆಗಳನ್ನು ಮತ್ತು ಸೇವೆಗಳನ್ನು ಕೂಡ ನೀಡ್ತಾ ಇವೆ. ರಾಜ್ಯ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಈ ಸ್ವತ್ತು ತಂತ್ರಾಂಶದಲ್ಲಿ ಮಹತ್ವದ ಬದಲಾವಣೆಗಳನ್ನು ತಂದಿದೆ. ಅದರಲ್ಲಿರುವಂತಹ ಪ್ರಮುಖ ಅಂಶಗಳೇನು ಅಂತ ನೋಡಲಿಕ್ಕೆ ಹೋದರೆ, ಹೊಸ ಬಡಾವಣೆಗಳ ಅನುಮೋದನೆ ಅಂದರೆ ಹೊಸ ಲೇಔಟ್ ಅಥವಾ ಬಡಾವಣೆಗಳ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಲು ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಅವಕಾಶ ಕಲ್ಪಿಸಲಾಗಿದೆ. ಯಾವುದೇ ಆಸ್ತಿ ಹಕ್ಕನ್ನು ರಿಜಿಸ್ಟ್ರಾರ್ ಮಾಡಲಿಕ್ಕೆ ಇಲ್ಲದಿದ್ದರೆ ನಾವು ತಾಲೂಕು ಆಫೀಸ್ಗಳಲ್ಲಿ ಅಲೆದಾಡಬೇಕಾಗುತ್ತೆ. ಇಡೀ ಒಂದು ದಿವಸದ ನಮ್ಮ ಸಮಯವನ್ನು ಅದಕ್ಕೆ ನಾವು ಮೀಸಲಿರಿಸಬೇಕಾಗಿತ್ತು. ಆದರೆ ಇನ್ನು ಮುಂದೆ ಇದೆಲ್ಲವೂ ಕೂಡ ಗ್ರಾಮ ಪಂಚಾಯತ್ ಅಂಡರಲ್ಲೇ ಬರಲಿದೆ. ಈಗಾಗಲೇ ಸಲ್ಲಿಕೆಯಾದ ಸಾವಿರಾರು ಅರ್ಜಿಗಳಲ್ಲಿ ಸುಮಾರು 998 ಹೊಸ ಬಡಾವಣೆಗಳಿಗೆ ಪಂಚಾಯಿತಿ ಹಂತದಲ್ಲೇ ಅನುಮೋದನೆ ನೀಡಲಾಗಿದೆ. ಇನ್ನು ಖಾತಾ ಬದಲಾವಣೆ ಕೂಡ ತುಂಬ ಸುಲಭ ರೂಪದಲ್ಲಿ ಇನ್ಮುಂದೆ ಆಗಲಿದೆ. ಅಂದರೆ ಫಾರ್ಮ್ 11A ಮತ್ತು 11B. 11B ಖಾತೆಗಳನ್ನು ನಮೂನೆ 11A ಖಾತೆಗಳಾಗಿ ಪರಿವರ್ತಿಸಿಕೊಳ್ಳಲು ಇನ್ಮುಂದೆ ಗ್ರಾಮ ಪಂಚಾಯಿತಿ ಹಂತದಲ್ಲೇ ಅರ್ಜಿ ಸಲ್ಲಿಸಬಹುದು. ಇಲ್ಲದಿದ್ದರೆ ನಾವು ಯಾವುದೇ ನಮ್ಮ ಲ್ಯಾಂಡನ್ನು ನಾವು ಪರ್ಚೇಸ್ ಮಾಡಿ ಅದನ್ನು ಕನ್ವರ್ಸೇಷನ್ ಮಾಡಿಸಿದ ನಂತರ 11A ಪಡೆಯುವಂಥದ್ದು, ಇದಕ್ಕೆ ಕೂಡ 4 ರಿಂದ 5 ತಿಂಗಳು ಹಿಡಿತಾ ಇತ್ತು. ಇದು ಕೂಡ ತಾಲೂಕು ಪಂಚಾಯಿತಿಗಳಲ್ಲೇ ಅಲೆದಾಡುವಂತಹ ಕೆಲಸ ಆಗಿತ್ತು. ಇನ್ನು ಮುಂದೆ ಇದೆಲ್ಲವೂ ಕೂಡ ಗ್ರಾಮ ಪಂಚಾಯತ್ ಅಂಡರಲ್ಲೇ ಬರಲಿದೆ. ಅಲ್ಲೇ ನಾವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಇನ್ನು ಅಪಾರ್ಟ್ಮೆಂಟ್ ಮತ್ತು ಬಹುಮಹಡಿ ಕಟ್ಟಡಗಳಿಗೆ ಕೂಡ ಅರ್ಜಿ ಸಲ್ಲಿಕೆಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವಕಾಶ ನೀಡಲಾಗಿದೆ. ಈ ಸ್ವತ್ತು ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸುವಾಗ ಗುಂಟೆ ಮತ್ತು ಸೆನ್ಸ್ಗಳಲ್ಲಿರುವ ವಿಸ್ತೀರ್ಣವನ್ನು ಚದರ ಮೀಟರ್ಗಳಿಗೆ ಅಂದರೆ ಸ್ಕ್ವೇರ್ ಮೀಟರ್ಸಿಗೆ ಪರಿವರ್ತಿಸಿ ಸುಲಭವಾಗಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಇನ್ನು ತಾಂತ್ರಿಕ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಹುಡುಕಿದ್ದಾರೆ. ಋಣಭಾರ ಪ್ರಮಾಣ ಪತ್ರ ಅಂದರೆ EC ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಪಡೆಯುವಾಗ ಎದುರಾಗುತ್ತಿದ್ದ ತಾಂತ್ರಿಕ ಸಮಸ್ಯೆಗಳನ್ನು ಈಗ ಸಂಪೂರ್ಣವಾಗಿ ಬಗೆಹರಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಏನು ಲಾಭ ಅಂತ ನೋಡಲಿಕ್ಕೆ ಹೋದರೆ, ತಾಲೂಕು ಅಥವಾ ಜಿಲ್ಲಾ ಕಚೇರಿಗಳಲ್ಲಿ ಅಲೆಯುವುದು ಮತ್ತು ಅಲ್ಲಿನ ಜನಸಂದಣಿಯಲ್ಲಿ ಕಾಯುವುದು ಕೂಡ ತಪ್ಪುತ್ತೆ. ಇನ್ನು ಮನೆ, ಜಮೀನು, ಫ್ಲ್ಯಾಟ್ ಅಥವಾ ನಿವೇಶನದ ನೋಂದಣಿ ಮತ್ತು ಖಾತೆ ಬದಲಾವಣೆ ಪ್ರಕ್ರಿಯೆಗಳು ಅತ್ಯಂತ ಪಾರದರ್ಶಕವಾಗಿ ಮತ್ತು ವೇಗವಾಗಿ ನಡೆಯಲಿವೆ. ಇನ್ನು ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಶಕ್ತಿಯನ್ನು ನೀಡುವ ಮೂಲಕ ಸ್ಥಳೀಯ ಮಟ್ಟದಲ್ಲೇ ಆಸ್ತಿ ವ್ಯವಹಾರಗಳು ಸುಗಮಗೊಳ್ಳಲಿದೆ. ರಾಜ್ಯ ಸರ್ಕಾರದ ಈ ನಿರ್ಧಾರವು ಹಳ್ಳಿಯ ಜನರಿಗೆ ಆಸ್ತಿ ಸಂಬಂಧಿತ ಕೆಲಸಗಳನ್ನು ಮಾಡಿಕೊಳ್ಳಲು ವರದಾನವಾಗಲಿದೆ. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿಯೇ ಈ ಎಲ್ಲ ಸೇವೆಗಳನ್ನು ಪಡೆದುಕೊಳ್ಳುವ ಮೂಲಕ ಸಮಯ ಮತ್ತು ಹಣವನ್ನು ಉಳಿಸಬಹುದು. ನನ್ನ ಓನ್ ಒಪಿನಿಯನ್ ಪ್ರಕಾರ ನಾವು ಯಾವುದೇ ಲ್ಯಾಂಡನ್ನು ಪರ್ಚೇಸ್ ಮಾಡುವಾಗ ನಮಗೆ ಎಷ್ಟು ಖರ್ಚಾಗುತ್ತೋ ಅದರ ಅರ್ಧದಷ್ಟು ಭಾಗ ನಮಗೆ ಪೇಪರ್ ವರ್ಕ್ಸಿಗೆ ಖರ್ಚಾಗುತ್ತೆ. ಯಾಕೆಂತ ಹೇಳಿದರೆ ಕನ್ವರ್ಸೇಷನು ಸಹ ಹಾಗೆ ನಾವು ಕಷ್ಟಪಟ್ಟು ದುಡಿದಂತಹ ಹಣದಿಂದ ನಾವು ಒಂದಿಷ್ಟು ಲ್ಯಾಂಡನ್ನು ಪರ್ಚೇಸ್ ಮಾಡುವ ಅಂತ ಹೇಳಿದರೂ ಕೂಡ ನಾವು ಈಗ ಪೇಪರ್ ವರ್ಕ್ಸಿಗೆ ತುಂಬ ಹಣವನ್ನು ವ್ಯಯಿಸಬೇಕಾಗುತ್ತೆ. ಸರಿಸುಮಾರು 11 ಸೆನ್ಸ್ ನಾವು ಲ್ಯಾಂಡ್ ಪರ್ಚೇಸ್ ಮಾಡಿದರೆ ಅದರ ಕನ್ವರ್ಸೇಷನ್ ಅಂತ ಹೇಳಿ 50,000ದಷ್ಟು ಖರ್ಚಾಗುತ್ತೆ. ಇನ್ನು ನಮ್ಮ ಲ್ಯಾಂಡ್ ರಿಜಿಸ್ಟ್ರೇಷನಿಗೆ 70,000ದಷ್ಟು ಕೂಡ ಖರ್ಚಾಗುತ್ತೆ. ಅದಲ್ಲದೆ ಇನ್ನು 11A
ಅದಕ್ಕೂ ಕೂಡ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಒಂದು 40,000ದಷ್ಟು ಕೂಡ ಹಣ ಖರ್ಚಾಗುತ್ತೆ. ಇದು ಹೊಸ ನಿಯಮಗಳು ಬರೋದ್ರಿಂದ ಜನಸಾಮಾನ್ಯರು ಕೂಡ ಬಹಳಷ್ಟು ಕಷ್ಟಪಡಬೇಕಾಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಿರುವಂತಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಇಂತಹ ಹೊಸ ಅಪ್ಡೇಟ್ಸಿಗಾಗಿ, ನಿರಂತರ ಅಪ್ಡೇಟ್ಸಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.